ಹೆಚ್ಚು ಹಾಲು ಉತ್ಪಾದನೆ ಮಾಡುತ್ತಿರುವ ರಾಷ್ಟ್ರಗಳಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಆದರೆ ರಾಸುಗಳಲ್ಲಿ ಕಾಣಿಸಿಕೊಳ್ಳುವ ಕಾಲುಬಾಯಿ ಸಾಂಕ್ರಾಮಿಕ ರೋಗದಿಂದಾಗಿ ನಮ್ಮ ದೇಶದ ಹಾಲು ಮತ್ತು ಅದರ ಉತ್ಪನ್ನಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆಯಿಲ್ಲ. ಪ್ರಸ್ತುತ ರಾಜ್ಯದ ದಕ್ಷಿಣ ಭಾಗದ ಎಲ್ಲ 8 ಜಿಲ್ಲೆಗಳಲ್ಲಿ ಕಾಲುಬಾಯಿ ರೋಗ ಕಂಡುಬಂದಿದೆ. ಸರ್ಕಾರ ಈ ರೋಗ ನಿರ್ಮೂಲನೆಗೆ ಸಕ್ರಿಯವಾಗಿ ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಗೋಪಾಲಕರು ಅದರಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಬೇಕು. ಕಾಲುಬಾಯಿ ರೋಗ ವೈರಸ್ನಿಂದ ಬರುವಂಥ ಒಂದು ಅತಿ ಮುಖ್ಯವಾದ ಸಾಂಕ್ರಾಮಿಕ ರೋಗವಾಗಿದ್ದು, ಎಲ್ಲ ಸೀಳುಗರುಸುಳ್ಳ ಅಂದರೆ ಆಕಳು, ಎಮ್ಮೆ, ಎತ್ತು, ಕುರಿ, ಮೇಕೆ ಇವಲ್ಲದೆ ಸುಮಾರು 50ಕ್ಕೂ ಹೆಚ್ಚಿನ ಒಂದು ವನ್ಯಜೀವಿಗಳಲ್ಲಿ ರೋಗೋದ್ರೇಕವನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿರುವ ಒಂದು ವೈರಸ್ನಿಂದ ಬರುವ ರೋಗ. ಒಂದು ರಾಸುವಿಗೆ ಒಂದು ಊರಿನಲ್ಲಿ ಒಂದು ವೇಳೆ ಕಾಲುಬಾಯಿ ರೋಗ ಕಾಣಿಸಿಕೊಂಡರೆ ಕೂಡಲೇ ನೆರೆಹೊರೆಗೆ ಎಲ್ಲ ಪ್ರಾಣಿಗಳು ಕೂಡ ಪ್ರಸರಿಸುವ ಒಂದು ಸಾಮರ್ಥ್ಯವನ್ನು ಈ ಒಂದು ವೈರಾಣು ಹೊಂದಿದೆ. ಈ ಕಾಲುಬಾಯಿ ರೋಗದಲ್ಲಿ ಸುಮಾರು 7 ಪ್ರಭೇದಗಳಿದ್ದು, ಪ್ರಚಲಿತ ಭಾರತದಲ್ಲಿ ಓ, ಎ ಮತ್ತು ಏಷ್ಯಾ 1 ಎಂಬ 3 ಪ್ರಭೇದಗಳಿಂದ ರೋಗೋದ್ರೇಕಗಳು ಉಂಟಾಗಿದ್ದು, ಈ ಪ್ರಭೇದಗಳ ಮಧ್ಯೆ ರಕ್ಷಣೆ ಇಲ್ಲದ ಕಾರಣ ಪ್ರತಿಯೊಂದು ಪ್ರಭೇದವೂ ಕೂಡ ಒಂದು ರೋಗ ಅಂತಲೇ ನಾವು ಗುರುತಿಸಬೇಕಾಗ್ತದೆ. ರಾಸುಗಳಲ್ಲಿ ಅತಿಯಾದ ಜ್ವರ, ಬಾಯಲ್ಲಿ ಹುಣ್ಣುಗಳು, ಕೆಚ್ಚಲುಗಳಲ್ಲಿ, ಕಾಲಿನ ಗೊರಸುಗಳಲ್ಲಿ ಹುಣ್ಣಾಗುವುದು ಕಾಲುಬಾಯಿ ರೋಗದ ಪ್ರಮುಖ ಲಕ್ಷಣಗಳಾಗಿವೆ. ಈ ರೋಗದಿಂದ ಹಾಲಿನ ಉತ್ಪಾದನೆ ಗಣನೀಯ ಪ್ರಮಾಣದಲ್ಲಿ ಇಳಿಮುಖವಾಗುವುದರಿಂದ ರೈತರು ಆರ್ಥಿಕ ಅಸಮತೋಲನ ಎದುರಿಸಬೇಕಾಗುತ್ತದೆ. ಅತಿಯಾದ ಜ್ವರದಿಂದ ಶುರುವಾಗುವ ಈ ರೋಗ ಮೊದಲಿಗೆ ಬಾಯಲ್ಲಿ ನೀರುಗುಳ್ಳುಗಳಾಗಿ ಕ್ರಮೇಣ ಈ ನೀರುಗುಳ್ಳುಗಳು ಒಡೆದು ಬಾಯಿಯಿಂದ ಜೋಲು ಸುರಿಸ್ತದೆ. ರಾಸುಗಳು ನೋವಿನಿಂದ ಬಾಯಿ ಚಪ್ಪರಿಸಿ ಬಾಯಲ್ಲಿನ ನೀರುಗುಳ್ಳೆ ಒಡೆದಿಂದ ಹುಣ್ಣಾಗಿ ಅದರಿಂದ ಪರಿತಪಿಸ್ತವೆ. ಈ ಕಾಲು ಬಾಯಿಯ ಹುಣ್ಣಿನ ಜೊತೆಗೆ ಗೊರಸುಗಳ ಮಧ್ಯೆ ಹುಣ್ಣನ್ನು ಮಾಡುವಂಥ ಒಂದು ಶಕ್ತಿ, ಹಾಗೆ ಕೆಚ್ಚಲುಗಳಿಗೂ ಕೂಡ ನೀರುಗುಳ್ಳುಗಳಾಗಿ ಒಡೆದು ಕೆಚ್ಚಲು ಭಾವವನ್ನು ಕೂಡ ಉಂಟು ಮಾಡುವ ಸಾಮರ್ಥ್ಯವನ್ನು ಈ ವೈರಾಣು ಹೊಂದಿದೆ. ಕಾಲುಬಾಯಿ ರೋಗ ಮೂಲತಃ ಮಾರಣಾಂತಿಕ ಕಾಯಿಲೆ ಅಲ್ಲ. ಅಂದರೆ ಕಾಲುಬಾಯಿ ರೋಗ ಒಂದು ರಾಸುಗೆ ಬಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ಆದರೆ ಹಾಲಿನ ಉತ್ಪನ್ನದಲ್ಲಿ ಇಳುವರಿಯನ್ನು ಬಹುಬೇಗನೆ ಉಂಟು ಮಾಡಿ ಪುನಃ ಹಾಲಿನ ಉತ್ಪನ್ನ ಮೊದಲಿನ ರೀತಿಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದರಿಂದ ಆರ್ಥಿಕವಾಗಿ ಹೈನುಗಾರಿಕೆ ಮೇಲೆ ಅವಲಂಬಿತವಾಗಿರುವ ಒಂದು ರೈತನ ಆರ್ಥಿಕ ಸಾಮರ್ಥ್ಯವನ್ನು ಬುಡಮೇಲು ಮಾಡುವಂಥ ಒಂದು ಶಕ್ತಿಯನ್ನು ಈ ರೋಗ ಹೊಂದಿದೆ. ಕಾರಣ ಈ ರೋಗವನ್ನು ಬರದೇ ಹೋದ ಹಾಗೆ ತಡೆಗಟ್ಟಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರುವುದು. ಈಗಾಗಲೇ ಭಾರತ ದೇಶದಲ್ಲಿ ಈ ಒಂದು ರೋಗದ ಮಹತ್ವವನ್ನು ಕಂಡುಕೊಂಡು ಹಾಗೂ ಜಗತ್ತಿನಲ್ಲಿ ಅತಿ ಹೆಚ್ಚಿನ ಹಾಲಿನ ಉತ್ಪಾದನೆಯ ರಾಷ್ಟ್ರವಾದ ನಮ್ಮದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾವುದೇ ಬೇಡಿಕೆ ಇಲ್ಲದ ಈ ಸಂದರ್ಭದಲ್ಲಿ ಕಾಲುಬಾಯಿ ರೋಗವನ್ನು ನಮ್ಮ ದೇಶದಿಂದ ಮುಕ್ತಗೊಳಿಸಬೇಕು, ನಿಯಂತ್ರಣಗೊಳಿಸಬೇಕು ಎಂಬ ಒಂದು ಸದುದ್ದೇಶದಿಂದ ಕಾಲುಬಾಯಿ ರೋಗ ನಿಯಂತ್ರಣ ಯೋಜನೆಯನ್ನು ಘನ ಭಾರತ ಸರ್ಕಾರ ಪ್ರಾಯೋಗಿಕವಾಗಿ 2004ರಲ್ಲಿ ಶುರು ಮಾಡಿ 2011ರಲ್ಲಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಕಾಲುಬಾಯಿಯನ್ನು ಕೇವಲ ಲಸಿಕೆಯಿಂದ ನಾವು ನಿಯಂತ್ರಣಗೊಳಿಸಬೇಕು ಹಾಗೂ ನಿಯಂತ್ರಣಗೊಳಿಸಬಹುದು ಎಂಬ ಒಂದು ಇಚ್ಛೆಯಿಂದ ವರ್ಷಕ್ಕೆ ತಪ್ಪದೆ 2 ಬಾರಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿ ಕರ್ನಾಟಕವನ್ನು ಕೂಡಿಕೊಂಡು ವರ್ಷಕ್ಕೆ 2 ಬಾರಿ ಅಂದರೆ ಫೆಬ್ರವರಿ, ಮಾರ್ಚ್ ಹಾಗೂ ಆಗಸ್ಟ್, ಸೆಪ್ಟೆಂಬರಲ್ಲಿ ರಾಜ್ಯದಲ್ಲಿ ಎಲ್ಲ ಜಾನುವಾರುಗಳಿಗೆ ಅಂದರೆ ಆಕಳು ಮತ್ತು ಎಮ್ಮೆ ಎಲ್ಲ ಜಾನುವಾರುಗಳಿಗೆ 100% ಲಸಿಕೆ ಕಾರ್ಯಕ್ರಮವನ್ನು ಮಾಡಬೇಕು. ಇದು ಒಂದು ನಿರಂತರವಾಗಿ ನಡೆದಾಗ ಮಾತ್ರ ಇದರ ಒಂದು ಪ್ರಯೋಜನ ಆಗ್ತದೆ ಅನ್ನೋ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಂಡು 2011ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾಲುಬಾಯಿ ರೋಗದ ಲಸಿಕೆ ಕಾರ್ಯಕ್ರಮ ಶುರುವಾಗಿದೆ. ವರ್ಷಕ್ಕೆ 2 ಬಾರಿ ಕಡ್ಡಾಯವಾಗಿ ಕಾಲುಬಾಯಿ ರೋಗ ನಿರೋಧಕ ಲಸಿಕೆ ಹಾಕಿಸುವ ಮೂಲಕ ಈ ರೋಗವನ್ನು ಯಶಸ್ವಿಯಾಗಿ ತಡೆಗಟ್ಟಬಹುದು. ಸಾಮೂಹಿಕವಾಗಿ ಒಂದು ಗ್ರಾಮದ ಎಲ್ಲ ರಾಸುಗಳಿಗೆ ಒಟ್ಟಿಗೆ ಲಸಿಕೆ ಹಾಕಿಸುವುದು ಸೂಕ್ತ. ಇದು ರಾಸುಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ. ಈಗಾಗಲೇ 4 ಸುತ್ತಿನ ಲಸಿಕೆ ಕಾರ್ಯಕ್ರಮ ಪೂರ್ಣಗೊಂಡಿದ್ದು, ಈ 4 ಸುತ್ತಿನ ಲಸಿಕೆ ಕಾರ್ಯಕ್ರಮ ನಡೆಸಿದಾಗ 75-80% ಲಸಿಕೆ ಕಾರ್ಯಕ್ರಮ ಮಾತ್ರ ಆಗುತ್ತಿದ್ದು ಕಂಡು ಬಂದಿದ್ದು, ನಾವು ಇದಕ್ಕಿಂತ ಹೆಚ್ಚಿನ ಒಂದು ಲಸಿಕೆಯನ್ನು ಉಪಯೋಗಿಸುವಲ್ಲಿ ವಿಫಲರಾಗಿದ್ದೇವೆ. ಇದಕ್ಕೆ ಸಾಕಷ್ಟು ಕಾರಣಗಳು ಇರ್ಬೋದು. ರೈತರಿಗೆ ತಮ್ಮದೇ ಆದ ಒಂದು ಚಿಂತೆ, ಇದನ್ನು ಹಾಕಿಸಿದರೆ ಹಾಲು ಕಡಿಮೆ ಆಗ್ತದೆ, ಅಥವಾ ಗರ್ಭವಾದ ರಾಸುಗಳಿಗೆ ಹಾಕಿಸಿದರೆ ಗರ್ಭಪಾತವಾಗ್ತದೆ,
ಮುಂತಾದ ಒಂದು ನಂಬಿಕೆಯಿಂದ ಕೆಲವೊಮ್ಮೆ ರೈತರು ಇದನ್ನು ನಿರಾಕರಿಸುವ ಸಂಭವ ಇದೆ ಹಾಗೂ ನಿರಾಕರಿಸುತ್ತಾರೆ ಕೂಡ. ಸೊ ಈ ಹಾಲಿನಲ್ಲಿ ಉತ್ಪಾದನೆ ಇಳುವರಿ ಕ್ರಮೇಣ ಇದು ಟ್ರಾನ್ಸಿಯೆಂಟ್ ಅಂದರೆ ತಾತ್ಕಾಲಿಕವಾಗಿದ್ದು, ಲಸಿಕೆಯ ಒಂದು ಮಹತ್ವವನ್ನು, ಒಂದು ಫಲವನ್ನು ಗಮನಿಸಿದಾಗ ರೈತರು ಇದನ್ನು ಓವರ್ಕಮ್ ಮಾಡಬೇಕು ಹಾಗೂ ಲಸಿಕೆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ 100% ಲಸಿಕೆ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲು ಸಹಕರಿಸಬೇಕು. ಹಾಗೆ ಈ ಲಸಿಕೆ ಕಾರ್ಯಕ್ರಮ ಇದು ಒಂದು ಮಂದೆಯಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಒಂದು ಕಾರ್ಯಕ್ರಮ ಆಗಿರ್ತದೆ. ಅಂದರೆ ಒಂದು ರಾಸುಗೆ ಒಂದೇ ಸಾರಿ ಲಸಿಕೆ ಹಾಕಿದರೆ ಸಾಕಾಗೋದಿಲ್ಲ. ಒಂದು ಊರಿನಲ್ಲಿನ ಎಲ್ಲ ರಾಸುಗಳಿಗೆ ಪದೇ ಪದೇ ಅಂದರೆ ಪ್ರತಿ 6 ತಿಂಗಳಿಗೊಮ್ಮೆ ಲಸಿಕೆ ಹಾಕಿದರೆ ಮಾತ್ರ ಆ ಊರಿನಲ್ಲಿನ ರಾಸುಗಳ ಮಂದೆಯಲ್ಲಿನ ರೋಗ ನಿರೋಧಕ ಶಕ್ತಿ ಕ್ರಮೇಣ ಒಂದು 5-6 ವರ್ಷಗಳಲ್ಲಿ ಒಂದು 70-80% ಬಂದಾಗ ಮಾತ್ರ ರೋಗೋದ್ರೇಕಗಳನ್ನು ತಡೆಗಟ್ಟುವ ಸಾಮರ್ಥ್ಯವನ್ನು ಆ ಊರಿನಲ್ಲಿಯ ರಾಸುಗಳಿಗೆ ಬರ್ತದೆ. ಕಾರಣ ಪ್ರತಿ ಹಂತದಲ್ಲಿಯೂ ರೈತರು 100% ತಮ್ಮ ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಿಸಿಕೊಳ್ಳುವ ಒಂದು ಪ್ರಯತ್ನ ಮಾಡಬೇಕು. ಕಾಲುಬಾಯಿ ರೋಗ ಬಂದಾಗ ರಾಸುಗಳಲ್ಲಿ ರೋಗ ನಿರೋಧಕ ಶಕ್ತಿ ಕುಂದಿ ಗಂಟಲು ಬೇನೆ ಅಥವಾ ಗಳಲೆ ರೋಗ ಉದ್ರೇಕಗೊಂಡು ರಾಸುಗಳು ಸಾಯುವ ಸಂಭವ ಹೆಚ್ಚು. ಹಾಗಾಗಿ ಗಳಲೆ ರೋಗ ನಿರೋಧಕ ಲಸಿಕೆಯನ್ನು ಕೂಡ ರಾಸುಗಳಿಗೆ ಹಾಕಿಸುವುದು ಉತ್ತಮ. ಇತ್ತೀಚಿನ ದಿನಗಳಲ್ಲಿ ಕಳೆದ 1-1.5 ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲಿ, ದಕ್ಷಿಣ ರಾಜ್ಯದ ಎಲ್ಲ 8 ಜಿಲ್ಲೆಗಳಲ್ಲಿ ಕಾಲುಬಾಯಿ ರೋಗೋದ್ರೇಕವನ್ನು ನಾವು ಗಮನಿಸಿದ್ದೇವೆ. ಹಾಗೂ ಇತ್ತೀಚಿನ ದಿನಗಳಲ್ಲಿ ಮಾರಣಾಂತಕ ಕಾಯಿಲೆಯಾಗಿ ಇದು ಪರಿಗಣಿಸಿದೆ. ನಾನು ಆಗಲೇ ಹೇಳಿದಾಗೆ ಇದು ಮಾರಣಾಂತಕ ಕಾಯಿಲೆ ಇಲ್ಲ. ಸೊ ಕಾಲುಬಾಯಿ ರೋಗ ಬಂದಾಗ ಆಕಳಿನಲ್ಲಿನ ಅಥವಾ ರಾಸಿನಲ್ಲಿನ ಒಂದು ರೋಗ ನಿರೋಧಕ ಶಕ್ತಿ ಕುಂದುತ್ತದೆ. ಸೊ ಈ ಎಲ್ಲ 8 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಹಾಲು ಉತ್ಪನ್ನ ಮಾಡುವಂಥ ರಾಸುಗಳಾಗಿದ್ದು, ಅಂದರೆ ಕ್ರಾಸ್ ಬ್ರೀಡ್ ರಾಸುಗಳಾಗಿತ್ತು. ಹಾಲು ಉತ್ಪಾದನೆ ಕೂಡ ಅಷ್ಟೇ ಸ್ಟ್ರೆಸ್ ಆಗಿದ್ದಾಗ, ರೋಗೋದ್ರೇಕ ಬಂದಾಗ ಆಕಳುಗಳಿನ ಎಲ್ಲ ರೋಗ ನಿರೋಧಕ ಶಕ್ತಿಗಳು ಕುಂದಿದಾಗ ನಾರ್ಮಲ್ ಆಗಿರುವಂಥ ಒಂದು ಬ್ಯಾಕ್ಟೀರಿಯಾ, ನಾವು ಪ್ಯಾಶ್ಚುರಲ್ಲ ಅಂತ ಹೇಳ್ತೀವಿ, ಅಥವಾ ರೋಗವನ್ನು ನಾವು ಗಂಟಲು ಬೇನೆ ಅಥವಾ ಗಳಲೆ ರೋಗ ಅಂತ ಕರಿತೀವಿ. ಸೊ ನಾರ್ಮಲ್ಲಾಗಿ ರಾಸುಗಳಲ್ಲಿ ಇರುವ ಆ ಬ್ಯಾಕ್ಟೀರಿಯಾ ರೋಗಾಣು ಉಲ್ಬಣಗೊಂಡು ಈ ಗಂಟಲು ಬೇನೆ ಎಂಬ ಒಂದು ರೋಗವನ್ನು ಪ್ರಸರಿಸಿ ಅತಿ ಕೂಡಲೇ ಒಂದು ಮರಣವನ್ನು ಉಂಟು ಮಾಡುವ ಒಂದು ಸಾಮರ್ಥ್ಯವನ್ನು ಆ ಪ್ಯಾಶ್ಚುರಲ್ ಅಥವಾ ಗಳಲೆ ರೋಗದ ಒಂದು ರೋಗಾಣು ಬ್ಯಾಕ್ಟೀರಿಯಾ ಹೊಂದಿಕೊಂಡಿದೆ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲ ರೋಗೋದ್ರೇಕಗಳನ್ನು ಪರಿಶೀಲಿಸಿದಾಗ ಹಾಗೂ ಪ್ರಯೋಗದಲ್ಲಿ ಪರೀಕ್ಷೆ ಮಾಡಿದಾಗ ಈ ಮರಣವನ್ನು ಈ ಗಂಟಲು ಬೇನೆಯಿಂದ ಆಗಿರೋದನ್ನು ಖಚಿತಪಡಿಸಿದ್ದೇವೆ. ಕಾರಣ ರೈತರು ಕಾಲುಬಾಯಿ ರೋಗಕ್ಕಷ್ಟೇ ಲಸಿಕೆ ಹಾಕಿಸ್ಕೊಳ್ಳದೆ ಈ ಗಂಟಲು ಬೇನೆ ಬರೋ ಸಮಯದ ಅಂದರೆ ಏಪ್ರಿಲ್-ಮೇ ತಿಂಗಳಲ್ಲಿ ಗಂಟಲು ಬೇನೆ ರೋಗಕ್ಕೆ ಕೂಡ ಲಸಿಕೆ ಹಾಕಿಕೊಂಡು ಈ ರೋಗ ಒಂದು ವೇಳೆ ಕಾಲುಬಾಯಿ ರೋಗೋದ್ರೇಕ ಆದಾಗ ಈ ರೋಗ ಉಲ್ಬಣಗೊಳ್ಳದೆ ಹೋದ ಹಾಗೆ ನಾವು ನಿಯಂತ್ರಣ ಮಾಡ್ಬೋದು. ಕಾರಣ ರೈತರಲ್ಲಿ ಕಳಕಳಿಯ ಮನವರಿಕೆ ಅಂದರೆ ಗಂಟಲು ಬೇನೆಗೆ ಕೂಡ ಏಪ್ರಿಲ್-ಮೇ ತಿಂಗಳಲ್ಲಿ ಲಸಿಕೆ ಹಾಕಿಸಿ, ಹಾಗೆ ಕಾಲುಬಾಯಿಗೆ ನಿಯಂತ್ರಣ ಯೋಜನೆಯಲ್ಲಿ ಫೆಬ್ರವರಿ, ಮಾರ್ಚ್ ಮತ್ತು ಆಗಸ್ಟ್-ಸೆಪ್ಟೆಂಬರಲ್ಲಿ ಲಸಿಕೆ ಪದೇ ಪ್ರತಿ ಹಂತದಲ್ಲಿಯೂ ಕೂಡ 100% ಲಸಿಕೆ ಹಾಕಿ ಇದರ ಒಂದು ಪ್ರಯೋಜನವನ್ನು ಕ್ರಮೇಣ ನಾವೆಲ್ಲರೂ ಕಾಣಬಹುದು. ಹಾಗೂ ಇದ್ರ ಬಗ್ಗೆ ಆಗಲೇ ಒಂದು ಖಚಿತವಾಗಿದೆ. ಇದು ಪರಿಣಾಮವನ್ನು ಪಂಜಾಬ್ ಮತ್ತು ಹರಿಯಾಣ ಅಂತ ರಾಜ್ಯಗಳು ಕಳೆದ 8 ವರ್ಷಗಳಿಂದ ಲಸಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೋಗೋದ್ರೇಕಗಳನ್ನು ಸಂಪೂರ್ಣ ಒಂದು ಹತೋಟಿಯಲ್ಲಿ ಇಟ್ಟಿದ್ದಾರೆ. ಈ ಪಂಜಾಬ್ ಅಥವಾ ಹರಿಯಾಣದಲ್ಲಿ ಕಾಲುಬಾಯಿ ರೋಗೋದ್ರೇಕಗಳು ಕಳೆದ 2 ವರ್ಷಗಳಿಂದ ಕಾಣಿಸಿಕೊಂಡಿಲ್ಲ. ಇದಕ್ಕೆ ಕಾರಣ 2004ನೇ ಇಸ್ವಿಯಿಂದ ಅವರು ಲಸಿಕೆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪ್ರತಿ ವರ್ಷ ತಪ್ಪದೆ ಎಲ್ಲ ರಾಸುಗಳಿಗೆ 2 ಸಾರಿ ಲಸಿಕೆ ಕಾರ್ಯಕ್ರಮ ಹಾಕಿಸಿ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗುವಂತೆ ಮಾಡಿದ್ದಾರೆ. ಕಾರ್ಯಕ್ರಮ ಶುರುವಾಗಿದೆ. ಅದರ ಅರ್ಥ ಒಂದೇ ಸರಿ ರೋಗೋದ್ರೇಕಗಳು ನಿವಾರಣೆ ಆಗೋದಿಲ್ಲ. ರೋಗೋದ್ರೇಕಗಳನ್ನು ಹತೋಟಿಯಾಗಿ ಅಂದರೆ ಕ್ರಮೇಣವಾಗಿ ನಾವು ಅದನ್ನು ನಿಯಂತ್ರಣ ಮಾಡಬೇಕಾದ ಸಂದರ್ಭ ಇದ್ದಾಗ ಇದು ಕೇವಲ ಲಸಿಕೆ ಕಾರ್ಯಕ್ರಮದಿಂದ ಮಾತ್ರ ಸಾಧ್ಯ ಎಂಬುದನ್ನು ಆಗಲೇ ಖಚಿತಪಡಿಸೋದ್ರಿಂದ ರೈತರು ಸಕ್ರಿಯವಾಗಿ 100% ಲಸಿಕೆಯನ್ನು ತಮ್ಮ ಜಾನುವಾರುಗಳಿಗೆ ಹಾಕಿಸ್ಕೊಳ್ಬೇಕು. ಹಾಗೂ ಆ ಲಸಿಕೆ ಕಾರ್ಯಕ್ರಮ ಬಂದಾಗ ತಾವೇ ಕೂಡ ತಮ್ಮ ಪಶುವೈದ್ಯರಿಗೆ ತಿಳಿವಳಿಸಿ ನಮ್ಮ ರಾಸುಗಳಿಗೆ ಲಸಿಕೆ ಹಾಕಿಸಿ, ಗಳಲೆ ಬೆಲೆಗೆ ಲಸಿಕೆ ಹಾಕಿ, ಗಂಟಲು ಬೇನೆ ರೋಗಕ್ಕೆ ಲಸಿಕೆ ಹಾಕಿಸಿ, ಕಾಲುಬಾಯಿ ರೋಗಕ್ಕೆ ಲಸಿಕೆ ಹಾಕಿಸಿ ಎನ್ನುವಷ್ಟರ ಮಟ್ಟಿಗೆ ನಾವು ನಮ್ಮ ಅರಿವನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಕಾಲುಬಾಯಿ ರೋಗಕ್ಕೆ ಖಚಿತ ಔಷಧೋಪಚಾರ ಇಲ್ಲ. ಹಾಗಾಗಿ ಲಕ್ಷಣಗಳಿಗೆ ಅನುಸಾರ ಔಷಧಿ ನೀಡಿ ಉಪಚರಿಸುವ ಮೂಲಕ ಆರೈಕೆ ಕೈಗೊಳ್ಳಬಹುದು.
ಮತ್ತು ಕೊಟ್ಟಿಗೆಯನ್ನು ಬ್ಲೀಚಿಂಗ್ ಅಥವಾ ಸೋಡಾ ಹಾಕಿ ತೊಳೆದು ಶುಭ್ರವಾಗಿಡಬೇಕು. ಅಲ್ಲದೆ ರೋಗಗ್ರಸ್ತ ರಾಸುಗಳನ್ನು ಪ್ರತ್ಯೇಕವಾಗಿರಿಸಿ ಆರೈಕೆ ಮಾಡುವ ಮೂಲಕ ರೋಗ ಹರಡದಂತೆ ತಡೆಯಬಹುದು. ಇನ್ನು ಈ ಸಂದರ್ಭದಲ್ಲಿ ನಾವು ಕಾಲುಬಾಯಿ ರೋಗೋದ್ರೇಕ ಬಂದಿದೆ, ಈ ಸಂದರ್ಭದಲ್ಲಿ ಏನು ಮಾಡಬೇಕು, ನಾವು ಹೇಗೆ ಇದರ ಆರೈಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಕಾಲುಬಾಯಿ ರೋಗ ಆಗಲೇ ಹೇಳಿದ ಹಾಗೆ ಇದು ಒಂದು ವೈರಸ್ನಿಂದ ಬರುವ ರೋಗ. ಆದ್ದರಿಂದ ಕಾಲುಬಾಯಿ ರೋಗಕ್ಕೆ ಆದ ಒಂದು ಖಚಿತವಾದ ಚಿಕಿತ್ಸೆ ಇರುವುದಿಲ್ಲ. ಇದು ಓನ್ಲಿ ಆರೈಕೆಯಿಂದ ಗುಣಪಡಿಸುವಂಥ ಒಂದು ರೋಗ ಆಗ್ತದೆ. ಸೊ ಕಾಲುಬಾಯಿ ರೋಗ ಕಂಡ ಕೂಡಲೇ ಉಳಿದ ರೋಗಗಳು, ಗಂಟಲು ಬೇನೆ ಇರ್ಬೋದು, ಹಾಗೆ ಕೆಲವು ಪ್ರದೇಶಗಳಲ್ಲಿ ಆ್ಯಂಥ್ರಾಕ್ಸ್, ನೆರಡಿ ಇರ್ಬೋದು, ಅಥವಾ ಥೈಲೇರಿಯಸ್ ಇರೋದು, ಇವೆಲ್ಲ ಬರದೇ ಹೋದ ಹಾಗೆ ಕೂಡಲೇ ಪಶುವೈದ್ಯನ ಸಂಪರ್ಕಿಸಿ ಆ್ಯಂಟಿಬಯೋಟಿಕ್ಸನ್ನು ಹಾಕ್ಕೊಳ್ಬೇಕಾಗ್ತದೆ 5ರಿಂದ 7 ದಿನ. ಹಾಗೂ ಸಿಂಪ್ಟಮ್ಯಾಟಿಕ್ ರೋಗ ರಾಸುವಿನ ಆರೈಕೆ ಮುಖ್ಯ. ಬಾಯಲ್ಲಿನ ಹುಣ್ಣುಗಳನ್ನು ತಾವು 0.5% ಅಡಿಗೆ ಸೋಡಾ ದ್ರಾವಣದಲ್ಲಿ ದಿನಕ್ಕೆ ಒಂದು 4-5 ಸಾರಿ ತೊಳೆಯೋದ್ರಿಂದ ತಾವು ರೋಗಾಣುವನ್ನು ನಾಶಪಡಿಸುವುದಲ್ಲದೆ ಗಾಯವನ್ನು ಕೂಡ ಫ್ರೆಶ್ ಆಗಿ ಪರಿವರ್ತಿಸೋದ್ರ ಮೂಲಕ ಹೀಲಿಂಗಲ್ಲಿ ಕ್ರಮೇಣ ಗುಣಿಸ್ಪಡಿಸ್ಬೋದು. ಅದರ ಜೊತೆಗೆ ಆ ಟೈಮ್ನಲ್ಲಿ ರಾಸುಗಳಿಗೆ ಯಾವುದೇ ರೀತಿ ಆಹಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಹುಲ್ಲನ್ನು ತಿನ್ನೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಸಾಫ್ಟ್ ಆಗಿರುವಂಥದ್ದು ಗಂಜಿ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಅಥವಾ ಭಾಳ ಒಂದು ಮೃದುವಾದ ಹುಲ್ಲಿರ್ಬೋದು, ಅವುಗಳನ್ನು ನೀಡಿಬಿಟ್ಟು ಆರೈಕೆ ಮಾಡಬೇಕಾಗ್ತದೆ. ಸೊ ಆರೈಕೆಯೇ ಇದನ್ನು ಒಂದು ಟ್ರೀಟ್ಮೆಂಟು, ಬೇರೆ ಯಾವುದು ಖಚಿತ ಟ್ರೀಟ್ಮೆಂಟ್ ಇರೋದಿಲ್ಲ, ಚಿಕಿತ್ಸೆ ಇರೋದಿಲ್ಲ ಈ ರೋಗೋದ್ರೇಕ ಬಂದ. ಮತ್ತೊಂದು ಅಂದರೆ ರೋಗ ಪ್ರಸರಿಸಿದ ಹಾಗೆ ಏನು ಮಾಡಬೇಕಂದ್ರೆ ನಾವು ಡಿಸ್ಇನ್ಫೆಕ್ಷನ್ ಅಂತೀವಿ. ಈಗ ಬಾಯಿಯನ್ನು ಅಡುಗೆ ಸೋಡಾ ದ್ರಾವಣದಿಂದ ತೊಳೆಯೋದ್ರ ಜೊತೆಗೆ ಕೊಟ್ಟಿಗೆಯನ್ನು ವಾಷಿಂಗ್ ಸೋಡಾ ದ್ರಾವಣದಿಂದ 4% ವಾಷಿಂಗ್ ಸೋಡಾ ದ್ರಾವಣದಿಂದ ಚೆನ್ನಾಗಿ ಶುಚಿಗೊಳಿಸಬೇಕು. ಈ ರೋಗೋದ್ರೇಕದಿಂದ ಎಲ್ಲ ಸಿಕ್ರಿಷನ್, ನೀವು ಬಾಯಿಯ ಜೊಲ್ಲಿರ್ಬೋದು, ಗೆಂಜಲಿರ್ಬೋದು, ಸಗಣಿ ಇರ್ಬೋದು, ಮೂತ್ರ ಇರ್ಬೋದು, ಎಲ್ಲವೂ ಕೂಡ ಒಂದು ರೋಗವನ್ನು ಹರಡುವ ಒಂದು ಸಾಮರ್ಥ್ಯ ಹೊಂದಿರೋದ್ರಿಂದ ಇವೆಲ್ಲವನ್ನು ಕೂಡ ನಾವು ಶುಚಿತ್ವಗೊಳಿಸಬೇಕು. 4% ವಾಷಿಂಗ್ ಸೋಡಾ ದ್ರಾವಣದಿಂದ ಶುಚಿಗೊಳಿಸುವುದರಲ್ಲದೆ ಸುತ್ತಲೂ ಇಡೀ ಊರಿನಲ್ಲಿಯೂ ಕೂಡ ಇದನ್ನೊಂದು ಸ್ಪ್ರೇ ಥರ ಮಾಡಿಬಿಟ್ಟು ನಾವು ಡಿಸ್ಇನ್ಫೆಕ್ಟೆಡ್ ಮಾಡಿದಾಗ ಕೂಡಲೇ ಅದು ನೆಕ್ಸ್ಟ್ ಅಂದರೆ ಬೇರೆ ಹಳ್ಳಿಗಳಿಗೆ ಒಂದು ಪ್ರಸರಿಸುವ ಸಾಮರ್ಥ್ಯವನ್ನು ನಾವು ಕುಂಠಿತಗೊಳಿಸ್ಬೋದು. ಇದರತ್ತ ಅದು ಪ್ರಸರಿಸುವುದಿಲ್ಲ ಅಂತಲ್ಲ, ಯಾಕೆಂದರೆ ನೀವು ಯಾವುದೇ ಮಾಧ್ಯಮದಲ್ಲಿ ಹೇಳಿದರೂ ಕೂಡ ಅದನ್ನು ಒಂದು ಪ್ರಸರಿಸುವ ಸಾಮರ್ಥ್ಯವನ್ನು ಹೊಂದಿದಂಥ ಈ ವೈರಸ್ ಇದು. ಇವನು ಗಾಳಿಯಲ್ಲೂ ಕೂಡ ಒಂದು ಪ್ರಸರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ರೋಗೋದ್ರೇಕ ಬಂದಾಗ ಈ ಥರ ಒಂದು ಡಿಸ್ಇನ್ಫೆಕ್ಷನ್ ಪಾಲಿಸಿ, ಹಾಗೆ ಕ್ಲೀನ್ ಮಾಡೋದು, ವೂಂಡ್ ಕ್ಲೀನ್ ಮಾಡೋದು, ಆರೈಕೆ ಮಾಡೋದ್ರ ಮೂಲಕ ಇದನ್ನು ಆಕಳುಗಳು ಒಂದು ವಾರದಲ್ಲಿ ಚೇರಿಸಿಕೊಳ್ಳೋ ಒಂದು ಸಹಕಾರಿಯಾಗ್ತದೆ. ಅದ್ರ ಜೊತೆಗೆ ಒಂದು ಊರಿನಲ್ಲಿ ರೋಗೋದ್ರೇಕ ಕಂಡಾಗ ಸುತ್ತಮುತ್ತಲಿನ ಊರುಗಳಿಂದ ಎಲ್ಲ ಜಾನುವಾರುಗಳಿಗೂ ಪುನಃ ಕಾಲುಬಾಯಿ ರೋಗದ ಲಸಿಕೆಯನ್ನು ಹಾಕಿಸುವ ಒಂದು ಕಾರ್ಯಕ್ರಮ ನಡೆಸ್ಕೋಬೇಕು. ಅದರಲ್ಲೂ ಕೂಡ ಸಹಕಾರ ಕೊಡಬೇಕಾಗ್ತದೆ. ಅದ್ರ ಜೊತೆಗೆ ಊರಿನಲ್ಲಿರುವ ಯಾವ ಕಾಯಿಲೆ ಬಂದಿಲ್ವೋ ಅವಕ್ಕೂ ಕೂಡ ಲಸಿಕೆ ಹಾಕಿಸ್ಕೊಳ್ಳೋ ಒಂದು ಜವಾಬ್ದಾರಿ ಎಲ್ಲ ರೈತರ ಮೇಲೆ ಇರ್ತದೆ. ಈ ಎಲ್ಲವನ್ನು ಮುಂಜಾಗ್ರತೆಯನ್ನು ತೆಗೆದುಕೊಂಡಾಗ ಮಾತ್ರ ನಾವು ಒಂದು ರೋಗ ಪ್ರಸರಿಸುವ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಅದನ್ನು ಕ್ರಮೇಣ ಕುಂಠಿತಗೊಳಿಸ್ಬೋದು. ಈ ಓವರ್ನೈಟ್ ನೀವು ರೋಗ ಬಂದಿದೆ ಬೇರೆ ಪ್ರದೇಶಕ್ಕೆ ಹರಡೇ ಹೋದಾಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅಷ್ಟು ಸಾಮರ್ಥ್ಯವನ್ನು ಹೊಂದಿರುವಂಥ ಒಂದು ವೈರಾಣು ಈ ಕಾಲುಬಾಯಿ ರೋಗದ ವೈರಾಣು. ಇನ್ನು ಕಾಲುಬಾಯಿ ರೋಗ ಪಕ್ಕದ ರಾಸುಗಳಿಗೆ ಹರಡೇ ಹೋದಾಗ ಏನು ಮಾಡಬೇಕು ಅಂದರೆ, ಕಾಲುಬಾಯಿ ರೋಗ ಚಿಹ್ನೆ ಕಂಡ ತಕ್ಷಣ ಈ ಆರೋಗ್ಯವಂತ ರಾಸುಗಳನ್ನು ತಾವು ಬೇರ್ಪಡಿಸಬೇಕು. ಈ ರೋಗೋದ್ರೇಕ ಬಂದ ರಾಸುಗಳಿಂದ ಬೇರ್ಪಡಿಸಿ ಆರೋಗ್ಯವಂತ ರಾಸುಗಳನ್ನು ಪ್ರತ್ಯೇಕವಾಗಿ ತಾವು ಆರೈಕೆ ಮಾಡಬೇಕು. ಹಾಗೂ ರೋಗಗ್ರಸ್ತ ಆರುಗಳನ್ನು ಪ್ರತ್ಯೇಕವಾಗಿ, ನೀವು ರೋಗಗ್ರಸ್ತ ರಾಸುಗಳನ್ನು ಆರೈಕೆ ಮಾಡಿದ ಮೇಲೆ ಆರೋಗ್ಯವಂತ ರಾಸುಗಳ ಹತ್ರ ಹೋಗಬಾರ್ದು. ಇದನ್ನು ನಾವು ಬಯೋಸೆಕ್ಯೂರಿಟಿ ಅಂತೀವಿ, ಅಂದರೆ ಮಿನಿಮಮ್ ಕಂಟೈನ್ಮೆಂಟ್. ಅದರಿಂದ ಕೂಡ ನಾವು ಸ್ವಲ್ಪ ಸ್ಪ್ರೆಡ್ಡನ್ನು ಕಡಿಮೆ ಮಾಡ್ಬೋದು. ಕೈಯಿಂದ ಇರ್ಬೋದು, ನಮ್ಮ ಶೂಯಿಂದ ಇರ್ಬೋದು, ಚಪ್ಪಲಿಯಿಂದ ಇರ್ಬೋದು, ಅಥವಾ ನಾವು ಬಟ್ಟೆಗಳ ಮುಖಾಂತರ ಇರ್ಬೋದು. ಇವೆಲ್ಲ ಒಂದು ಮಾಧ್ಯಮಗಳ ಮೂಲಕ ರೋಗ ಪ್ರಸಾರುವ ಸಾಮರ್ಥ್ಯವನ್ನು ಈ ವೈರಾಣು ಹೊಂದಿರೋದ್ರಿಂದ ನಾವೇ ನಮ್ಮಷ್ಟಕ್ಕೆ ನಾವು ಒಂದು ಸೆಲ್ಫ್ ಬ್ಯಾನ್ ಮಾಡ್ಕೊಳ್ಬೇಕು. ಇದನ್ನು ಮಾಡಬಾರ್ದು ಅನ್ನೋದನ್ನು ಮಾತ್ರ ಒಂದು ರೋಗ ಪ್ರಸಾರವನ್ನು ನಾವು ಸ್ವಲ್ಪ ಮಟ್ಟಿಗೆ ಕುಂಠಿತಗೊಳಿಸ್ಬೋದು. ಈಗಾಗಲೇ ಹೇಳಿದ ರೋಗೋದ್ರೇಕಗಳು ಸಾಕಷ್ಟು ಪ್ರಮಾಣದಲ್ಲಿ ಗಳಲೆ ರೋಗದಿಂದ ಮರಣವನ್ನು ಅಪ್ತಾ ಇದ್ದಾವೆ. ಸೊ ಈಗಾಗಲೇ ಪಶುವೈದ್ಯ ಸಂಗೋಪನಾ ಇಲಾಖೆಯು ಹಾಗೂ KMF ಜೊತೆಗೂಡಿ ಈ ರೋಗವನ್ನು ನಿಯಂತ್ರಿಸುವ ಕಾರ್ಯಕ್ರಮದಲ್ಲಿ ನಿರತವಾಗಿದ್ದಾವೆ. ನಾವು ಆಗಲೇ ಅವರಿಗೆ ಕಂಟ್ರೋಲ್ ಮೆಜರ್ಸ್ನ ಅಡ್ವೈಸ್ ಪ್ರಕಾರ ಅಂದರೆ ರಾಸುಗಳನ್ನು ಟ್ರೀಟ್ ಮಾಡೋದ್ರ ಜೊತೆಗೆ ಡಿಸ್ಇನ್ಫೆಕ್ಷನ್ ಕೂಡ ಹಳ್ಳಿಗಳಲ್ಲಿ ಸ್ಪ್ರೇ ಮಾಡ್ತಾಯಿದ್ದಾರೆ. ಸೊ ಇವೆಲ್ಲ ಒಂದು ಕಾರ್ಯಕ್ರಮ ನಿಯೋಜನೆ ನಂತರ ಕ್ರಮೇಣ ಈ ರೋಗವನ್ನು ಹತೋಟಿ ಮಾಡುವ ಸಾಮರ್ಥ್ಯವನ್ನು ನಾವು ಹತೋಟಿ ಮಾಡುವಲ್ಲಿ ಯಶಸ್ವಿಯಾಗುವ ಒಂದು ಸಂಭವವನ್ನು ಕಂಡಿದ್ದೇವೆ.
ಸರ್ಕಾರ ಉಚಿತವಾಗಿ ಕಾಲುಬಾಯಿ ರೋಗ ನಿರೋಧಕ ಲಸಿಕೆ ನೀಡುತ್ತಿದ್ದು, ರೈತ ಬಾಂಧವರು 100ಕ್ಕೂ 100ರಷ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ನಾಡನ್ನು ರೋಗ ನಿರೋಧಕ ಪ್ರದೇಶವಾಗಿಸಲು ಸಹಕರಿಸಬೇಕು. ಲಸಿಕಾ ಕಾರ್ಯಕ್ರಮದ ಅವಧಿ ಮುಗಿದು ಹೋಗಿದ್ದರೂ ಇನ್ನೂ ರೋಗ ಹತೋಟಿಗೆ ಬರದ ಕಾರಣ ಸರ್ಕಾರ ಲಸಿಕೆ ಹಾಕುವುದನ್ನು ಮುಂದುವರಿಸಿದ್ದು, ಗೋಪಾಲಕರು ಅದರ ಲಾಭ ಪಡೆಯಬಹುದು. ಆ ಮೂಲಕ ರಾಸುಗಳ ಆರೋಗ್ಯ ಕಾಪಾಡಿ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಬಹುದು. ಈ ವರ್ಷದ ಒಂದು ರೋಗೋದ್ರೇಕಗಳ ಪರಿಸ್ಥಿತಿ ಬಗ್ಗೆ ಹೇಳಬೇಕು ಏನಾಗಿದೆ ಅಂದರೆ, ಈ ವರ್ಷ ಏಪ್ರಿಲ್ ಮೇದಲ್ಲೇ ಮಳೆಗಾಲ ಶುರುವಾಗಿದೆ. ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಆಗಿದ್ದು, ಹ್ಯುಮಿಡಿಟಿ ಲೆವೆಲ್ 60ಕ್ಕಿಂತ ಜಾಸ್ತಿ ಆಗಿದ್ದು, ಕೂಲ್ ಅಂದರೆ ವಾತಾವರಣ ತಂಪಾಗಿದ್ದು, ಈ ವೈರಸ್ಸು ಅತಿ ಶೀಘ್ರ ಪ್ರಸಾರವಾದ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿದೆ. ಅದ್ರ ಜೊತೆಗೆ ರೋಗೋದ್ರೇಕ ಬಂದಾಗ ವಾತಾವರಣದ ತೇವಾಂಶದಿಂದ ಈ ಗಳಲೆ ರೋಗ ಕೂಡ ಅಂದರೆ ಗಂಟಲು ಬೇನೆ ರೋಗ ಕೂಡ ಸಾಕಷ್ಟು ಹಾನಿಯನ್ನು ರಾಸುಗಳಲ್ಲಿ ಉಂಟು ಮಾಡಿದೆ. ಈ ರೋಗೋದ್ರೇಕಗಳನ್ನು ನಾವು ಖಚಿತಪಡಿಸ್ಲಿಕ್ಕೆ ಹೋದಾಗ ಕಂಡುಬಂದ ಅಂಶ ಅಂದರೆ, ಬಹುತೇಕ ರೋಗೋದ್ರೇಕಗಳು ಈ ಲಸಿಕೆ ಹಾಕದೇ ಇರುವಂಥ ಒಂದು ರಾಸುಗಳಲ್ಲಿ ಕಂಡುಬಂದಿತ್ತು. ಸೊ ದಯವಿಟ್ಟು ಈ ರೋಗದ ಒಂದು ರೋಗಾಣುವಿನ ಅಗಾಧ ಶಕ್ತಿಯನ್ನು ತಾವು ಗಮನದಲ್ಲಿಟ್ಟುಕೊಂಡು ಲಸಿಕೆಯಿಂದ ಮಾತ್ರ ಇದರ ನಿಯಂತ್ರಣ ಸಾಧ್ಯ ಎಂಬ ಒಂದು ಆಗಲೇ ನಾವು ಖಚಿತಪಡಿಸಿಕೊಂಡಿರೋದ್ರಿಂದ ನಮ್ಮ ದೇಶದಲ್ಲಿ, ಯಾಕೆಂದರೆ ಉಳಿದ ದೇಶಗಳಲ್ಲಿ ಸ್ಲಾಟರ್ ಪಾಲಿಸಿ ಇದೆ, ಅಂದರೆ ರಾಸುಗಳನ್ನು ನಾಶಪಡಿಸುವ ಒಂದು ಪದ್ಧತಿ ಇದೆ. ನಮ್ಮಲ್ಲಿ ಆ ಪದ್ಧತಿ ಇಲ್ಲದೇ ಇರುವುದರಿಂದ ರೋಗ ನಿವಾರಣೆಯನ್ನು ಲಸಿಕೆ ಮೂಲಕ ಮಾತ್ರ ಮಾಡಲು ಸಾಧ್ಯ ಇರೋದರಿಂದ ಈ ಕಾಲುಬಾಯಿ ನಿಯಂತ್ರಣ ಯೋಜನೆಯಲ್ಲಿ ಸಕ್ರಿಯವಾಗಿ ರೈತರು ಭಾಗವಹಿಸಬೇಕಾದ ಜವಾಬ್ದಾರಿ ಇರ್ತದೆ. ತಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮ ಹಮ್ಮಿಕೊಂಡಾಗ ದಯವಿಟ್ಟು ತಮ್ಮ ಎಲ್ಲ ರಾಸುಗಳಿಗೆ 100% ಪ್ರತಿ ಹಂತದಲ್ಲಿಯೂ 100% ಲಸಿಕೆ ಹಾಕಲು ತಾವು ಸಹಕಾರಿಯಾದರೆ ಮಾತ್ರ ಈ ರೋಗ ನಿಯಂತ್ರಣ ಸಾಧ್ಯ ಎಂಬುದನ್ನು ಈ ಮೂಲಕ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟ ಬಯಸ್ತೇನೆ.